ಒಂದ್ ಕಡೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಮತಗಳವಿನ ವಿರುದ್ಧ ರಣಕಹಳೆ ಮೊಳಗಿಸೋದಕ್ಕೆ ಸಜ್ಜಾಗಿದೆ. ಇದರ ಮಧ್ಯೆ ಆಳಂದ ಮತಕಳವು ಪ್ರಕರಣದಲ್ಲಿ ಇದೀಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿದೆ. ಒಂದು ದಿನ ಮೊದಲೇ ರಾಜ್ಯದಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದು ನಾಳೆ ರಾಜ್ಯ ಕೈ ನಾಯಕರ ಹೋರಾಟಕ್ಕೆ ಹುರುಪು ಸಿಕ್ಕಂತಾಗಿದೆ. ನಾಳೆ ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಮಹಾಯುದ್ಧ. ಆಳಂದ ಮತಕಳವು ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ. ವೋಟ್ ಚೋರಿ ರಾಜ್ಯದಿಂದ ಶುರುವಾದ ಈ ಜ್ವಾಲೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಸದ್ದು ಮಾಡಿತ್ತು. ಬಿಹಾರ ಚುನಾವಣೆ ಹೊತ್ತಿಗಂತೂ ಈ ಬೆಂಕಿ ಧಗಧಗ ಅಂತ ಹೊತ್ತಿ ಉರಿದಿತ್ತು. ಮತಕಳವು ನಡೆದಿದೆ ಅಂತ ಸುದ್ದಿಗೋಷ್ಠಿ ನಡೆಸಿ ಬಾಂಬ್ ಸಿಡಿಸಿದ್ದ ರಾಹುಲ್ ಗಾಂಧಿ ಆಳಂದ ಕ್ಷೇತ್ರದ ಕಳ್ಳತನವನ್ನ ಬಯಲು ಮಾಡಿದ್ರು. ಈ ಸಂಬಂಧ ರಾಜ್ಯ ಸರ್ಕಾರ ತನಿಖೆಗೆ ವಹಿಸಿತ್ತು. ತನಿಖೆ ನಡೆಸಿದ್ದ ಸಿಐಡಿ ಎಸ್ಐಟಿ ತಂಡ ಆಳಂದ ಮತಚೋರಿ ಪ್ರಕರಣ ಸಂಬಂಧ ಬೆಂಗಳೂರಿನ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇದೇ ಹೊತ್ತಲ್ಲಿ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಡೆ ಅಭಿಯಾನ ಹಮ್ಮಿಕೊಂಡಿದೆ. ಹಾಗಾದ್ರೆ ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅದನ್ನೇ ತೋರಿಸ್ತೀವಿ ನೋಡಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳವು ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು. ತನಿಖೆ ಮುಗಿಸಿ 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದ್ದು ತಂದೆ ಮಗ ಸೇರಿ 7 ಮಂದಿ ವಿರುದ್ಧ ದೋಷಾರೋಪ ಮಾಡಲಾಗಿದೆ. ಆಳಂದದಲ್ಲಿ 5,994 ಮತದಾರರ ಹೆಸರು ಅಳಿಸಲಾಗಿದೆ. ಇದಕ್ಕಾಗಿ ಸೈಬರ್ ಸೆಂಟರ್ ಬಳಸಿಕೊಳ್ಳಲಾಗಿದೆ. ಮತದಾರರ ಹೆಸರು ಅಳಿಸಲು ಸುಭಾಷ್ ಗುತ್ತೇದಾರ್ ಹಣ ಪಾವತಿಸಿದ್ದಾರೆ ಅಂತ ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ. ಬಿಆರ್ ಪಾಟೀಲ್ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಸುಭಾಷ್ ಗುತ್ತೇದಾರ್ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಮಂತ್ರಿಯಾಗಲು ಬಿಆರ್ ಪಾಟೀಲ್ ಹೀಗೆ ಹೇಳ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಜೋಶಿ ಕೂಡ ಮಾತನಾಡಿದ್ದು ಎಸ್ಐಟಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ವೋಟ್ ಚೋರಿ ಒಂದು ವೇಳೆ ಆದರೆ ನಾನು ಆರಿಸಿ ಬರ್ತಿದೆ, ಬಿ ಆರ್ ಪಾಟೀಲ್ ಹೆಂಗೆ ಆರಿಸಿ ಬರ್ತಾನ? ಈಗ 23 ಎಲೆಕ್ಷನ್ದಾಗ ಆಗ್ಯದ, 23ದಾಗ ಎಲೆಕ್ಷನ್ ಆಗಿದೆ. 2.5 ವರ್ಷ ಸುಮ್ಮನೆ ಇದ್ದ, ವೋಟ್ ಚೋರಿ ಬಗ್ಗೆ ಏನೂ ಹೇಳಿಲ್ಲ. ಈಗ ರಾಹುಲ್ ಗಾಂಧಿ ಯಾವಾಗ ವೋಟ್ ಚೋರಿ ಆತನ, ಇವನು ವೋಟ್ ಚೋರಿ ಆತ ನಂಬಲ್ನೂ ಆಗ್ಯದ ಅಂತ ಕಿಸನ್ ಹೇಳ್ತಿದ್ದಾನ ರಾಹುಲ್ ಗಾಂಧಿ ಬಲ್ಲಿ ಹೋಗಿ. ಉದ್ದೇಶಪೂರ್ವಕವಾಗಿ ಬಿ ಆರ್ ಪಾಟೀಲ್ ಇದು ಹಳಿ ಚಾಲಿ ಅದ. ಆಳಂದ ತಾಲೂಕದಾಗ ಎಲ್ರಿಗೂ ಗೊತ್ತು, ಬಿ ಆರ್ ಪಾಟೀಲ್ ವಿರುದ್ಧ ಯಾರು ಮಾಡ್ತಾರೋ ಅವ್ರ ಮೇಲೆ ಒಂದಿಲ್ಲ ಒಂದು ರೀತಿಯಿಂದ ತೊಂದರೆ ಕೊಡೋದು, ಕೇಸ್ ಹಾಕೋದು. ನಮ್ಮ ತಂದೆಯವ್ರ ಮೇಲೆ 23 ಮರ್ಡರ್ ಕೇಸ್ ಹಾಕಿದ್ರು ಹಿಂದೆ, ಒಂದೂ ಪ್ರೂವ್ ಆಗಿಲ್ಲ. ಈಗ ಇದು ಹೊಸದು ಮಾಡ್ತಾ ಇದ್ದಾರೆ. ಅದು ರಾಹುಲ್ ಗಾಂಧಿಗೆ ಹತ್ರ ಆಗಿ ಇದು ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿದ್ದಾರೆ. ಮಂತ್ರಿ ಆಗೋ ಸಲುವಾಗಿ ಈ ರೀತಿ ನಮಗೆ ಒಂದು ಇಮೇಜ್ ಕೆಡಿಸ್ಬೇಕು, ನಮಗೆ ತೊಂದರೆ ಕೊಡಬೇಕು, ದ್ವೇಷನೂ ಸಾಧಿಸಬೇಕು, ಆ ಕಡೆ ರಾಹುಲ್ ಗಾಂಧಿಗೆ ಹತ್ರ ಆಗಿ ಮಂತ್ರಿ ಆಗ್ಬೇಕನ್ನೋ ಉದ್ದೇಶದಿಂದ ಸೃಷ್ಟಿ ಮಾಡಿರುವಂಥ ಕೇಸ್ ಇದೆ. ನಮ್ಮ ಎಸ್ಐಟಿ ದುರುಪಯೋಗ ತಗೊಂಡಾರ ತಮ್ಮ ನಾಯಕ ರಾಹುಲ್ ಗಾಂಧಿಯವ್ರನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ. ಆ ಬಿ ಆರ್ ಪಾಟೀಲ್ ಹೋದಾಗ ಏನಾಗತ್ತೆ ನೋಡಿರಲಿಲ್ಲ, ಆ ಬಿ ಆರ್ ಪಾಟೀಲ್ ಹೆಸರು ಗೊತ್ತಿಲ್ಲ ಅವರಿಗೆ, ಸುಮ್ಮನೆ ಹೇಳಿದ್ರು ಒಂದೇನೋ. ಆದ್ರೆ ನಾಳೆ ವೋಟ್ ಚೋರಿ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆಗೆ ಸಜ್ಜಾಗಿರೋ ಕಾಂಗ್ರೆಸ್ಗೆ ಈ ಚಾರ್ಜ್ ಶೀಟ್ ಅಸ್ತ್ರವಾಗಿ ಸಿಕ್ಕಿದೆ. ಆಳಂದ ಮತಗಳವು ಪ್ರಕರಣದ ಚಾರ್ಜ್ ಶೀಟ್ ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಲು ಸಜ್ಜಾಗಿದ್ದಾರೆ. ತನಿಖೆಯಲ್ಲೂ ಕೂಡ ಬಿಜೆಪಿಯ ಮಾಜಿ ಶಾಸಕರು ಅವ್ರ ಕುಟುಂಬದವರೆಲ್ಲ ಯಾವ ರೀತಿ ವೋಟ್ನ ಡಿಲೀಟ್ ಮಾಡ್ತಾ ಇದ್ರು ಅಂತೆಲ್ಲ ಎಲ್ಲ ದಾಖಲೆಗಳು ಬಂದಿದೆ. ಒಂದು ವೋಟ್ ಕದಿಯಕ್ಕೆ 80 ರೂಪಾಯಿ ಕೊಡ್ತಾ ಇದ್ರು. ಬಹಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆ ವೋಟ್ ಚೋರಿ ಕೆಲಸವನ್ನು ಮಾಡಿದ್ದಾರೆ, ಮತ ಕಳ್ಳತನವನ್ನು ಮಾಡಿದ್ದಾರೆ. ಆಳಂದ ಒಂದು ಉದಾಹರಣೆ. ನಾವು ಏನು ಹೇಳ್ತಾ ಇದ್ದೀವಿ, ನಾವೇನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಆ ಸತ್ಯ ಆಗಿದೆ. ಆಳಂದಲ್ಲಿ ನಮ್ಮ ಮೇಲೆ ಗೆದ್ದಿದ್ರು ಕೂಡ ಅಲ್ಲಿ ವೋಟ್ ಚೋರಿ ಆಗಿದಂತಹ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಹೇಳಿಕೆ ಕೊಟ್ಟಿದ್ರು. ಅದು ನಿಜವಾಯಿತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಆದರೆ ಬಿಜೆಪಿ ನಾಯಕರು ಮಾತ್ರ ಕೈಪಡೆಯ ಕಾಲೆಳೆಯುವ ಕೆಲಸ ಮಾಡ್ತಿದ್ದಾರೆ. ವೋಟ್ ಚೋರಿ ಎಂಬ ಕಪಟ ನಾಟಕ ಮಾಡ್ತಿದ್ದಾರೆ ಎಂದು ಗುಡುಗಿದ್ದಾರೆ. ಇಂಡಿಯಾ ಅಲಯನ್ಸ್ನ ಅನೇಕ ಘಟಕಗಳೇ ಹೇಳಿದ್ದಾವೆ ಈ ಎಲ್ಲ ವೋಟ್ ಚೋರಿಯದು ಸುಳ್ಳು, ನಾವು ಆತ್ಮವಿಮರ್ಶೆಯನ್ನ ಮಾಡ್ಕೋಬೇಕು ಅನ್ನೋಂಥದ್ದು. ಕಾಂಗ್ರೆಸ್ ಪಾರ್ಟಿಯೊಳಗೆ ನಾ ದೆಹಲಿಯಿಂದನೂ ಹೇಳಿದ್ದೆ, ಅದು ಸಾಕಷ್ಟು ಕಾಂಗ್ರೆಸ್ ಪಾರ್ಟಿಯೊಳಗೆ SIR ಆಗಬೇಕು. ವೋಟ್ ಚೋರಿ ಅಂತ ಹೇಳಿ ಕಪಟ ನಾಟಕವನ್ನ ಮಾಡಿ ಜನರನ್ನ ಮನಸ್ಸನ್ನ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ಇವರಿದ್ದಾರೆ. ಮದುವೆ ಆಗೋವರೆಗೂ ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚಿಬಿಡಲ್ಲ ಅವರಿಗೆ. ಬಿಹಾರ ವಿಧಾನಸಭಾ ಸೋಲಿನ ಬಳಿಕವೂ ವೋಟ್ ಚೋರಿ ಕ್ಯಾಂಪೇನ್ ಮುಂದುವರಿಸಿದ್ದಾರೆ. ನಾಳೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಲಿದೆ. ವೋಟ್ ಚೋರಿ ವಿಚಾರ ಭುಗಿಲೆದ್ದಿದ್ದೆ ಕರ್ನಾಟಕದಿಂದ. ಹೀಗಾಗಿ ನಾಳೆ ನಡೆಯುವ ಕಾಂಗ್ರೆಸ್ ಹೋರಾಟದಲ್ಲಿ ರಾಜ್ಯ ನಾಯಕರ ಪಾತ್ರ ಮಹತ್ವ ಪಡೆದುಕೊಳ್ಳಲಿದೆ. ಬೆಂಗಳೂರಿನಿಂದ ಪ್ರದೀಪ್ ಜೊತೆ ಮಹೇಶ್, TV9 ನವದೆಹಲಿ.